ಪ್ರೈಸ್ ದ ಲಾರ್ಡ್. ಎಲ್ಲ ದೇವರ ಮಕ್ಕಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ವಾರವೆಲ್ಲ ಕರ್ತನು ನಿಮ್ಮನ್ನು ಆಶೀರ್ವದಿಸಿದ್ದಾರೆ ಎಂದು ನಾನು ನಂಬಿದ್ದೇನೆ. ನೀವು ನಂಬಿಯವರಾಗಿದ್ದರೆ ಎಲ್ಲ ಆರಾಮಾಗಿದ್ದೀರಾ ಅಂದರೆ ದೇವರ ಕೃಪೆಯಿಂದ ಕರಗಳನ್ನೆತ್ತಿ ಜಯಘೋಷ ಮಾಡಿರಿ. ಕರ್ತನು ಒಳ್ಳೆಯವನು. ಬನ್ನಿರಿ, ಈ ದಿನದ ಧ್ಯಾನಕ್ಕೋಸ್ಕರ ತೆಗೆದುಕೊಂಡಿರುವ ವಾಕ್ಯ ಕೀರ್ತನೆ 8. ಎಲ್ಲರೂ ತೆಗೆದುಕೊಳ್ಳಿರಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಕೀರ್ತನೆ 8 ಇದು ಪೀಠಿಕೆ ಏನಂತ ಹೇಳಿದ್ರೆ, ಮನುಷ್ಯನಿಗೆ ದೇವರು ಅನುಗ್ರಹಿಸುವ ಗೌರವಕ್ಕಾಗಿ ಆತನನ್ನು ಕೊಂಡಾಡುವುದು. ದೇವರು ನಮಗೆ ಮಾಡಿರುವ ಒಳ್ಳೆಯದನ್ನು ನೆನೆಸಿಕೊಂಡು ಕರ್ತನ ನಾಮ ನಾವು ಕೊಂಡಾಡಬೇಕನ್ನುವುದೇ ಈ ವಾಕ್ಯದ ಸಾರಾಂಶ. ಬನ್ನಿರಿ, ಓದಿಕೊಳ್ಳೋಣ. ಕೀರ್ತನೆ 8, 1, 2. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದ್ದು. ಆಕಾಶ ಮಂಡಲದಲ್ಲಿ ನಿನ್ನ ವೈಭವವನ್ನು ಪ್ರಕಾಶಪಡಿಸಿದ್ದಿ. ನಿನಗೆ ವಿರೋಧವಾಗಿ ನಿಂತು ಮುಯಿ ತೀರಿಸುವ ವೈರಿಗಳ ಬಾಯಿಯನ್ನು ಕಟ್ಟುವುದಕ್ಕೋಸ್ಕರ ನೀನು ಬಾಲಕರ ಮತ್ತು ಮೊಲೆಕೂಸುಗಳ ಬಾಯಿಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡುತ್ತಿ. ನೋಡಿ, ಇಲ್ಲಿ ನಮ್ಮ ಕರ್ತನಿಗೆ ಭೂಲೋಕದಲ್ಲೆಲ್ಲ ಎಷ್ಟೋ ಉನ್ನತವಾಗಿರುವ, ನಾಟ್ ಓನ್ಲಿ ಅಂದರೆ ಭೂಲೋಕದಲ್ಲಿ ಮಾತ್ರ ಅಲ್ಲ, ಪರಲೋಕಕ್ಕೂ ಭೂಲೋಕಕ್ಕೂ ನರಕಕ್ಕೂ ನನ್ನ ದೇವರೇ, ನಮ್ಮೆಲ್ಲರ ದೇವರೇ ಉನ್ನತನು. ಅರ್ಥ ಆಯ್ತಾ? ಆತನ ನಾಮವನ್ನು ನಾವು ಮಹಿಮೆ ಪಡಿಸಬೇಕು. ಹಾಗಾದರೆ ಆಕಾಶ ಮಂಡಲವು ಆತನ ವೈಭವದಲ್ಲಿ ಪ್ರಕಾಶಿಸುತ್ತದೆ. ಅರ್ಥ ಆಯ್ತಾ? ಅದು ದೇವರ ಹತ್ರ ನೀವು ಕೇಳ್ಕೋಬೇಕು, ಆ ವೈಭವ ಹೆಂಗೆ ದೇವರೇ, ನಾವು ನೋಡೋಕ್ಕೆ ಸಾಧ್ಯನಾ ಅಂತ ಕೇಳಬೇಕು. ನನಗೆ ಆ ವರ ಕೊಡು ದೇವರೇ ಅಂತ ನೀವು ಕೇಳುವಾಗ ಪರಿಶುದ್ಧಾತ್ಮ ನಿಮ್ಮನ್ನು ನಡೆಸಲು ಶಕ್ತನಾಗಿದ್ದಾನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ನಿನಗೆ ವಿರೋಧವಾಗಿ ನಿಂತು, ನಿನಗೆ ಯಾರಾದರೂ ವಿರೋಧವಾಗೋದು, ದುರಾತ್ಮನಾಗಿರ್ಬೋದು, ಮನುಷ್ಯನಾಗಿರ್ಬೋದು, ನಿನಗೆ ವಿರೋಧವಾಗಿ ನಿಂತು ಮುಯಿ ತೀರಿಸುವ ವೈರಿಗಳ ಬಾಯನ್ನು ಕಟ್ಟುವುದಕ್ಕೋಸ್ಕರ ನೀನು ಬಾಲಕರ ಮತ್ತು ಮೊಲೆಕೂಸುಗಳ ಬಾಯಿಯಿಂದ ಬಲವಾದ ಸಾಕ್ಷಿ ಉಂಟಾಗುವಂತೆ ಮಾಡುತ್ತಿ. ನೋಡಿ, ಚಿಕ್ಕ ಮಕ್ಕಳನ್ನು ಸಹ ಸಾಕ್ಷಿಗಳಾಗಿ ನಿಲ್ಲಿಸ್ತೀನಿ ಅಂತ ದೇವರಿಲ್ಲಿ ವಾಗ್ದಾನ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? 3 ಓದಿಕೊಳ್ಳೋಣ. ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು, ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ 4 ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಏಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನನ್ನು ಯಾಕೆ ನೀನು ಲಕ್ಷ್ಯವಿಡಬೇಕು? ನೋಡಿ, ಒಂದೊಂದು ಸಾರಿ ನಾನು ಅಷ್ಟೇ ದೇವರು ಸೃಷ್ಟಿ ಮಾಡಿದ್ದೆಲ್ಲ ನೋಡ್ತೀನಿ. ಹಾಗಾದರೆ ದೇವರು ಎಷ್ಟು ದೊಡ್ಡವನು ಅಲ್ಲವಾ? ಹಾಗಿರುವಾಗ ಮನುಷ್ಯನು ಎಷ್ಟು ಮಾತ್ರದವನು? ಕೇವಲ ಒಂದು ಚಿಕ್ಕ ಹುಳು ಥರ ದೇವರಿಗೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದೇ ಇಲ್ಲಿ ಹೇಳ್ತಾ ಇರೋದು ದಾವೀದನು, ಮನುಷ್ಯನು ಎಷ್ಟು ಮಾತ್ರದವನು ದೇವರೇ, ನೀನು ಆಕಾಶ ಭೂಮಿ ಇದನ್ನೆಲ್ಲ ಎಷ್ಟು ಚೆನ್ನಾಗಿ ನೀನು ಸೃಷ್ಟಿ ಮಾಡಿದೆಯಲ್ಲ, ಪರಲೋಕವನ್ನು ಸೃಷ್ಟಿ ಮಾಡಿದೆಯಲ್ಲ, ನಿನ್ನ ಮುಂದೆ ಮನುಷ್ಯರು ಎಷ್ಟು ಮಾತ್ರದವನು, ಅವನನ್ನು ಯಾಕೆ ನೀನು ನೆನೆಸಬೇಕು ಅಂತ ದಾವೀದನು ಇಲ್ಲಿ ಮಾತಾಡ್ತಾ ಇರೋದು. 5 ಓದಿಕೊಳ್ಳೋಣ. ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ, ಪ್ರಭಾವವನ್ನು ಮಾನವನ ಅವನಿಗೆ ಕಿರೀಟವಾಗಿ ಇಟ್ಟಿ. ದೇವದೂತರುಗಳಿಗಿಂತ ಕಡಿಮೆಯಾಗಿ ನೀನು ಇಟ್ಟಿದೀಯಾ ಅಂದರೆ ದೇವದೂತರುಗಳು ಪ್ರಕಾಶವಾಗಿ ಮಹಿಮೆಯಲ್ಲಿ ಇರ್ತಾರೆ. ಅರ್ಥ ಆಯ್ತಾ? ದೇವರ ಪಕ್ಕದಲ್ಲೇ ಇರ್ತಾರೆ, ದೇವರು ಹೇಳುವ ಕಾರ್ಯಗಳನ್ನು ಮಾಡ್ತಾರೆ, ನಮಗೆ ಕಾವಲಾಗಿ ಕೊಟ್ಟಿದ್ದಾರೆ, ನಮಗೆ ಮಿನಿಸ್ಟ್ರಿ ಮಾಡೋಕ್ಕೆ ಕೊಟ್ಟಿದ್ದಾರೆ ದೇವದೂತರುಗಳನ್ನು. ಹಾಗಿರುವಾಗ ಅವರಿಗೆ ಕಿರೀಟವಾಗಿ ನೀನು ಇಟ್ಟುಕೊಂಡಿದ್ದೀಯ. ನೀನು ಸೃಷ್ಟಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದಿ. ನೀನು ಸೃಷ್ಟಿ ಮಾಡಿದ ಎಲ್ಲದರ ಮೇಲೆಯೂ ಅವನು ಕಾರ್ಯ ಮಾಡಲು ನೀನು ಸಿದ್ಧತೆ ಮಾಡಿದ್ದಿ ಅಂತ ದಾವೀದನು ಇಲ್ಲಿ ಮಾತಾಡ್ತಾ ಇದ್ದಾರೆ ದೇವರ ಹತ್ರ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ 7ರಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂತ ನೋಡೋಣವೇ? ನೀನು ಎಲ್ಲ ಕುರಿದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವಜಂತುಗಳು ಇವೆಲ್ಲವನ್ನು ಅವನಿಗೆ ಅಧೀನ ಮಾಡಿದೆಯಲ್ಲವೇ? ಇದನ್ನೆಲ್ಲ ದೇವರು ನಿನಗೆ ಮಾಡಿದಾರಲ್ಲ, ಮನುಷ್ಯನನ್ನು ಸೃಷ್ಟಿ ಮಾಡಿ ಪರಲೋಕದಲ್ಲಿರುವ ದೇವದೂತರುಗಳನ್ನು ನಿಮಗೆ ಆಧಾರವಾಗಿ ಕೊಟ್ಟಿದ್ದಾರೆ. ಕಾವಲಿಗೋಸ್ಕರ, ನಿಮ್ಮನ್ನು ಮಿನಿಸ್ಟ್ರಿ ಮಾಡುವುದಕ್ಕೋಸ್ಕರ, ನಿಮ್ಮನ್ನು ಕರೆಕ್ಟಾದ ಸ್ಥಳಕ್ಕೆ ಎಲ್ಲಿ ಹೋಗಬೇಕು ಅಲ್ಲಿ ಕರ್ಕೊಂಡು ಹೋಗೋದಕ್ಕೋಸ್ಕರ ಎಲ್ಲದರಲ್ಲಿಯೂ ದೇವದೂತನನ್ನು ಕೊಟ್ಟು ನಿಮಗೆ ಎಲ್ಲವನ್ನು ಈ ಲೋಕದಲ್ಲಿ ಆಶೀರ್ವದಿಸಿ ಕೊಟ್ಟಿದ್ದಾನಲ್ಲವೇ ಅಂತ ದಾವೀದನು ಹೇಳ್ತಾ ಇರೋದು.
ಕೊನೆಯದಾಗಿ 9 ಓದಿಕೊಳ್ಳೋಣ. ನಮ್ಮ ಕರ್ತನಾದ ಯೆಹೋವನೇ, ನಿನ್ನ ನಾಮವು ಭೂಲೋಕದಲ್ಲೆಲ್ಲ ಎಷ್ಟೋ ಮಹಿಮೆಯುಳ್ಳದು. ಇಂಥ ಒಳ್ಳೆಯ ದೇವರನ್ನು ನಾವು ಯಾವ ರೀತಿ ಘನಪಡಿಸಬೇಕು ಅನ್ನುವುದು ನೀವು ಚಿಂತಿಸಿ. ದೇವರ ಮಕ್ಕಳು ಚಿಂತಿಸಬೇಕು. ಅಯ್ಯೋ, ಬಂದಿರೋ ಉಪದ್ರವಕ್ಕೆ ನಾನು ಕೊರಗ್ತಾ ಇದ್ದೀನಲ್ಲ, ನನ್ನನ್ನು ಕೈ ಬಿಡ್ತಾರ ದೇವರು? ಒಂದು ಕಾಲಕ್ಕೂ ಕೈ ಬಿಡಲ್ಲ. ನನ್ನ ಕುಟುಂಬವನ್ನು ಕೈ ಬಿಡ್ತಾರ? ಒಂದು ಕಾಲಕ್ಕೂ ಕೈ ಬಿಡಲ್ಲ. ದಾನವಾಗಿ ಕೊಟ್ಟದ್ದು ಆತನೇ. ಮಕ್ಕಳನ್ನು ಕೈ ಬಿಡುವನೇ? ಮಕ್ಕಳ ಕುಟುಂಬವನ್ನು ಕೈ ಬಿಡುವನೇ? ಇದೆಲ್ಲ ಇದೆ ದೇವರ ಮಕ್ಕಳೇ. ದೇವರು ಒಂದು ಕಾಲಕ್ಕೂ ಕೈ ಬಿಡುವ ದೇವರಲ್ಲ. ನಾವು ಮನುಷ್ಯ ಬುದ್ಧಿಯಲ್ಲಿ, ನಮ್ಮ ಸ್ವಂತ ಶರೀರದ ಬುದ್ಧಿಯಲ್ಲಿ, ಅಯ್ಯೋ ದೇವರು ನಮ್ಮನ್ನು ಕೈ ಬಿಟ್ಟುಬಿಟ್ಟಿದ್ದಾರಲ್ಲ, ಈ ಕಷ್ಟ ಇದೆ, ಆ ಕಷ್ಟ ಇದೆ, ಯಾವ ರೀತಿ ಹೋಗೋದು ಅಂತ ಗೊತ್ತಿಲ್ಲ ಅಂತ ಚಿಂತೆ ಮಾಡಿಕೊಂಡು ಕುಳಿತುಕೊಳ್ಳದೆ ಆ ಚಿಂತೆಯನ್ನು ದೇವರ ಹತ್ರ ಮೊರೆ ಇಡು. ದೇವರ ಹತ್ರ ನೀನು ಮೊರೆ ಇಡು. ದೇವರ ಹತ್ರ ನೀನು ಮೊರೆ ಇಡುವಾಗ ದೇವರೇನು ಮಾಡ್ತಾರೆ? ಮಗಳೇ, ಭಯಪಡಬೇಡ, ನಾನೇ ನಿನ್ನ ದೇವರು. ಇಲ್ಲಿ ದಾವೀದನೇ ಹೇಳ್ತಾ ಇರೋದು ಅದೇನೇ. ಮನುಷ್ಯನು ಎಷ್ಟು ಮಾತ್ರ ದೇವರೇ ನಿನ್ನ ಮುಂದೆ ನೀನು ಎಲ್ಲ ಮಾಡಿದೀಯಲ್ಲ ಅಂತ. ಕೊನೆಯದಾಗಿ ದೇವರನ್ನು ನೀನು ಕೊಂಡಾಡು. ಆತನು ಎಷ್ಟೋ ಮಹಿಮೆಯುಳ್ಳವನು. ದಾವೀದನೇ ಹೇಳ್ತಾ ಇರೋದು. ನಿಮ್ಮ ಕಷ್ಟ ಇದೆಯಾ? ರೋಗ ಇದೆಯಾ? ದುರಾತ್ಮ ಪೀಡಿತರಾಗಿದ್ದೀರಾ? ಸಾಲ ಇದೆಯಾ? ಏನೇನು ನಿಮ್ಮ ಮಕ್ಕಳಿಗೆ, ನಿಮಗೆ, ಗಂಡನಿಗೆ, ಹೆಂಡತಿಗೆ ಏನು ಕಷ್ಟ ಇದೆ ದೇವರ ಮಕ್ಕಳೇ, ಎಲ್ಲವನ್ನು ಮನುಷ್ಯನ ಹತ್ರ ಹಂಚ್ಕೊಳ್ಬೇಡ, ದೇವರ ಹತ್ರ ಹೇಳ್ಕೊಳ್ಬೇಕು. ಪರಿಶುದ್ಧಾತ್ಮನನ್ನು ವಿನಯವಾಗಿ ಕರೆದು ಆತನ ನಾಮ ಮಹಿಮೆಪಡಿಸಿ, ಕರ್ತನ ನಾಮ ಮಹಿಮೆಪಡಿಸಿ, ಪರಿಶುದ್ಧಾತ್ಮನ ಶಬ್ದ ಕೇಳಬೇಕು. ಪರಿಶುದ್ಧಾತ್ಮನೇ, ಈ ರೀತಿ ಇದೆ, ನಾನು ಏನು ಮಾಡಬೇಕು ಪರಿಶುದ್ಧಾತ್ಮನೇ? ನನ್ನನ್ನು ಕೈ ಹಿಡಿದು ನಡೆಸಿ, ನನಗೆ ಹೇಳ್ಕೊಡಿ ಪರಿಶುದ್ಧಾತ್ಮನೇ ಅಂತ ನೀವು ವಿನಯವಾಗಿ ತಗ್ಗಿಸಿ ಕೇಳಿಕೊಂಡ್ರೆ ಖಂಡಿತವಾಗಲೂ ಪರಿಶುದ್ಧಾತ್ಮ ನಿಮ್ಮ ಹತ್ರ ಮಾತಾಡ್ತಾರೆ, ನಿಮ್ಮನ್ನು ಕೈ ಹಿಡಿದು ನಡೆಸ್ತಾರೆ, ನಿಮ್ಮ ವಿಷಯಗಳಿಗೆ ಬಿಡುಗಡೆ ಸಿಗುತ್ತದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದಕ್ಕೆ ಅಲ್ವಾ ಯೇಸು ಸ್ವಾಮಿ, ನಾನು ಹೋಗಿ ನಿಮಗೆಲ್ಲವನ್ನು ಪರಲೋಕದಲ್ಲಿ ಸಿದ್ಧತೆ ಮಾಡಬೇಕು, ನಾನು ನಿಮಗೆ ಸಹಾಯಕನನ್ನು ಕಳಿಸ್ಕೊಡ್ತೀನಿ ಅಂತ ಹೇಳಿದರು. ಅರ್ಥ ಆಯ್ತಾ? ದೇವರಾತ್ಮ ನಮ್ಮನ್ನು ಬಿಟ್ಟು ಹೋಗಲು ಸಾಧ್ಯವೇ ಇಲ್ಲ. ಯಾರು ನೆನೆಸ್ಕೊಂಡ್ಬಿಟ್ರಿ ದೇವರಾತ್ಮನ ಬಿಟ್ಟು ಹೋದ್ರು, ಅದೇ ಪಾಪದಲ್ಲಿದ್ದರೆ ಬಿಟ್ಟು ಆಚೆ ಇರ್ತಾರೆ. ಅರ್ಥ ಆಯ್ತಾ? ಆದರೂ ನಿಮ್ಮನ್ನು ಗೈಡ್ ಮಾಡ್ತಾ ಇರ್ತಾರೆ ದೇವರ ಮಕ್ಕಳೇ. ಮರಿಬೇಡಿ, ದೇವರ ಆತ್ಮನು ತುಂಬ ಒಳ್ಳೆಯ ಆತ್ಮನು, ನಮ್ಮ ಯೇಸು ಸ್ವಾಮಿ ಆತ್ಮನಲ್ಲವ. ಅರ್ಥ ಆಯ್ತಾ? ಏನಾದರೂ ತಪ್ಪು ಮಾಡಿದರೆ ಕ್ಷಮೆ ಬೇಡ್ಕೊಳ್ಳಿ. ಪರಿಶುದ್ಧಾತ್ಮನು ಕ್ಷಮಿಸಲು, ನಿಜವಾಗ್ಲೂ ಕ್ಷಮಿಸಲು ಸಾಧ್ಯ, ನಾನು ನಂಬುತ್ತೇನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ದಿನಗಳಲ್ಲಿ ದೇವರು ಮಾಡಿದ ಉಪಕಾರ, ದೇವರು ಕೊಟ್ಟಿರುವ ಈ ವಾಕ್ಯ ದಾವೀದನು ಉಚ್ಚರಿಸಿದ ಹಾಗೆ, ದೇವರೇ ನಿನ್ನ ಮುಂದೆ ನಾವು ಎಷ್ಟು ಮಾತ್ರದವರು ದೇವರೇ. ನಮ್ಮ ಅವಶ್ಯಕತೆಗಳು ಏನಿದೆ, ನಮ್ಮ ರೋಗ ಸೌಖ್ಯ ನಿನ್ನಲ್ಲಿದೆ, ಎಲ್ಲವಿದೆ. ನೀನೇ ಆರೋಗ್ಯದಾಯಕನಪ್ಪ. ನಮ್ಮ ವಿಷಯಗಳಿಗೆಲ್ಲ ನೀನು ಆರೋಗ್ಯ ಕೊಡು ದೇವರೇ ಅಂತೇಳಿ ಸಂತೋಷದಿಂದ ಪ್ರಾರ್ಥನೆ ಮಾಡಿ ನಾವು ಆಲಯಗಳಿಗೆ ಹೋಗೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಜಿಗಿಯುತ್ತಾ ಸಂತೋಷದಿಂದ ನಾವು ಆಲಯಕ್ಕೆ ಹೋಗಬೇಕು. ದೇವರಲ್ಲಿ ನೋಡ್ತಾರೆ, ನನ್ನ ಮಗಳು ಎಷ್ಟು ಶೋಧನೆಯಲ್ಲಿ ಇದ್ದರೂ ಎಷ್ಟು ಸಂತೋಷದಿಂದ ಕೊಂಡಾಡ್ತಾ ಇದ್ದಾಳಲ್ಲ, ನಾನು ಇವಳಿಗೆ ಏನಾದರೂ ಮಾಡಬೇಕು, ಇವನಿಗೆ ಏನಾದರೂ ನಾನು ಮಾಡಬೇಕು ಅಂತ ಪರಿಶುದ್ಧಾತ್ಮನ ಚಿಂತನೆ ಮಾಡುವ ಪರಿಶುದ್ಧಾತ್ಮನು. ಅರ್ಥ ಆಯ್ತಾ? ನಮಗಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ನಿಮಗೆಲ್ಲ ಒಳ್ಳೆಯದು ಮಾಡಿ, ನಿಮಗೆ ನನಗೆ ಎಲ್ಲ ಒಳ್ಳೆಯದು ಮಾಡಲು ಶಕ್ತನಾಗಿದ್ದಾನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಸಂತೋಷದಿಂದ ಆಲಯಕ್ಕೆ ಹೋಗೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ವಾಕ್ಯದ ಪ್ರಕಾರವಾಗಿ ಕರ್ತನ ನಾಮ ಮಹಿಮೆ ಹೊಂದಲಿ. ಪರಿಶುದ್ಧಾತ್ಮನಿಗೆ ವಂದನೆ ತಿಳಿಸುತ್ತಾ ನಿಮ್ಮೆಲ್ಲರನ್ನು ಆಶೀರ್ವದಿಸ್ತಾ ಇದ್ದೀನಿ. ಗಾಡ್ ಬ್ಲೆಸ್ ಯು.